ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ರೋಹನ್ ಹತ್ರ ಬಂದು ಜ್ಯೋತಿಕ ಹೇಳ್ತಾ ಇರ್ತಾಳೆ, ಐ ಕ್ಯಾನಾಟ್ ಮ್ಯಾರಿ ಯು ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ವಾಟ್ ಜೋ ಅಂತ ಅನ್ಬೇಕಾದ್ರೆ, ಅಲ್ಲ ನಾನು ಏನಕ್ಕೆ ಮದುವೆ ಆಗಲ್ಲ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಎಂಥವನು ಅಂತ ಗೊತ್ತಿದ್ರು ಯಾರಾದರೂ ನೀನು ಮದುವೆ ಆಗ್ತಾರಾ ಅಂತ ಅಂದಾಗ ರೋಹನ್ಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ರೋಹನ್ ಕೋಪ ಮಾಡ್ಕೊಂಡಿದ್ದೀನೆಲ್ಲ ಫೋನಲ್ಲಿ ಹೇಳ್ಬೋದಿತ್ತಲ್ಲ ಜೋ, ಮತ್ತೇನಕ್ಕೆ ಮೀಟ್ ಮಾಡೋಕ್ಕೆ ಹೇಳಿದೆ ಅಂತ ಅಂದಾಗ ಎಲ್ಲ ವಿಷಯನೂ ಫೋನಾಗೆ ಕೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಮೀಟ್ ಮಾಡೋಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಿನ್ನ ಮದುವೆ ಆಕೆ ನನಗೊಂದು ಚೂರು ಇಷ್ಟ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ. ಹಾಗೆ ನಮ್ಮ ಮನೆಯವರು ಈ ಪ್ರಪೋಸಲ್ನ ನಾನು ಒಪ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ, ನನ್ನಿಂದ ಇದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಅದಕ್ಕೆ ನಾನು ಇಲ್ಲಿವರೆಗೂ ಬಂದೆ ಅಂತ ಅನ್ಬೇಕಾದ್ರೆ, ಸರಿ ಆಯಿತು ಬಿಡು ಗೊತ್ತಾಯಿತು, ಸೊ ಈ ವಿಷಯನ ಹೇಳೋಕ್ಕೋಸ್ಕರ ನೀನು ನನ್ನನ್ನು ಹುಡ್ಕೊಂಡು ಇಲ್ಲಿವರೆಗೂ ಬಂದೆ ಅಂತ ಅಂದಾಗ, ಅಷ್ಟು ಮಾತ್ರ ಅಲ್ಲ ರೋಹನ್, ಇನ್ನೊಂದು ಹೆಲ್ಪ್ ಆಗಬೇಕು ನಿನ್ನಿಂದ. ಆ ಶಾರದಾ ಮತ್ತು ಸಿದ್ದು ನಿಮ್ಮ ಮನೆಗೆ ಬಂದುಬಿಟ್ಟು ನಾಳೆ ಎಂಗೇಜ್ಮೆಂಟ್ಗೆ ಮಾತುಕತೆ ಆಡೋಣ, ಎಲ್ಲರೂ ಬನ್ನಿ ಅಂತ ಹೇಳಿದ್ದಾರೆ, ನೀವು ಸಹ ಬರೋಕ್ಕೆ ರೆಡಿಯಾಗಿದ್ದೀರಾ, ನಾಳೆ ನೀವೆಲ್ಲ ಬರೋದು ನಮ್ಮ ಮನೆಗೆ ಫಿಕ್ಸ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ನನಗೊಂದು ಹೆಲ್ಪ್ ಮಾಡಬೇಕು, ನೀನೇ ಮನೆಯವ್ರ ಮುಂದೆ ನಾನು ಜ್ಯೋತಿಕನ ಮದುವೆ ಆಗಲ್ಲ ಅಂತ ದಯವಿಟ್ಟು ಹೇಳಬೇಕು ಅಂತ ಅಂದಾಗ ರೋಹನ್ ಸಿಕ್ಕಾಪಟ್ಟೆ ನಗಾಡ್ಕೊಂಡು ಕ್ಲಾಪ್ಸ್ ಆಗ್ತಾ ಇರ್ತಾನೆ. ಕಮಾನ್ ಜೋ, ಈ ಥರ ಹೇಳೋಕ್ಕೆ ನಾನೇನು ದಡ್ಡ ಅಂತ ಅಂದ್ಕೊಂಡಿದ್ಯಾ, ನಿನ್ನ ನೋಡಿದ ತಕ್ಷಣ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆದೆ, ನಾನು ಮದುವೆ ಅಂತ ಆದರೆ ಅದು ನಿನ್ನ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀನಿ. ಯಾಕೆ ಅಂತಂದರೆ ನಿನ್ನ ಕೋಪ, ನಿನ್ನ ಹಠ, ಹಾಗೆ ನೀನು ಥಿಂಕ್ ಮಾಡೋದು, ಹಾಗೆ ನಿನ್ನ ಮೈಂಡ್ ಏನೇನು ಥಿಂಕ್ ಮಾಡುತ್ತೆ ಅದೆಲ್ಲ ನನಗೆ ಸಿಕ್ಕಾಬಟ್ಟೆ ಇಷ್ಟ, ಸೊ ಹಾಗಾಗಿ ನಾನಂತೂ ನಿನ್ನ ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತೀನಿ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಾವಿಬ್ಬರು ಮದುವೆ ಆದರೆ ಒಳ್ಳೆ ಕಪಲ್ ಆಗ್ತೀವಿ ಗೊತ್ತಾ, ಅದನ್ನು ಅರ್ಥ ಮಾಡ್ಕೋ, ಜೋಕ್ ಮಾಡೋಕ್ಕೂ ಒಂದು ಲಿಮಿಟೇಷನ್ ಇರಬೇಕು, ಅದನ್ನು ಅರ್ಥ ಮಾಡ್ಕೋ, ನನಗೆ ಅದೆಲ್ಲ ಗೊತ್ತಿಲ್ಲ, ಐ ವಾಂಟ್ ಯು ಅಂತ ಹೇಳ್ತಾ ಇರಬೇಕಾದ್ರೆ ಶಟ್ ಅಪ್ ರೋಹನ್ ಅಂತ ಜೋರಾಗಿ ಕಿರಿಚ್ಬಿಟ್ಟು, ಇನ್ನೊಂದ್ಸಲ ಈ ರೀತಿ ಮಾತಾಡಿದರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ, ಟ್ರಸ್ಟ್ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್, ನನ್ನ ಪೊಸಿಷನ್ನ, ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋ, ನಿನ್ನ ಮದುವೆ ಆಗೋಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದು ವೇಳೆ ನಾವಿಬ್ಬರು ಮದುವೆ ಆದರೂ ಸಹ ನಾನಂತೂ ಹ್ಯಾಪಿಯಾಗಿರೋಕ್ಕಾಗಲ್ಲ ಅಂತ ಅನ್ಬೇಕಾದ್ರೆ, ನಾನೇನು ಅಂತ ನಿನಗೆ ತುಂಬ ಚೆನ್ನಾಗಿ ಮೊದಲೇ ಗೊತ್ತಿದ್ದಲ್ವ ಜೋ, ಆದರೂ ಸಹ ಮದುವೆ ಆಗ್ತೀನಿ ಅಂತ ಏನಕ್ಕೆ ಒಪ್ಕೊಂಡೆ ಅಂತ ಅಂದಾಗ ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು, ಸಿಚುವೇಶನ್ ಆ ಥರ ಇತ್ತು, ಸೊ ಹಾಗಾಗಿ ನಾನು ಒಪ್ಕೊಂಡೆ, ಬಟ್ ಇವಾಗ ನನಗೆ ನೀನು ಬೇಡ ಅಂತ ವಾರ್ನ ಮಾಡ್ತಾ ಇರ್ತಾಳೆ. ಹಾಗೆ ಅವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಒಪ್ಕೊಂಡೆ, ಇವಾಗ ಹೇಳ್ತಾ ಇದ್ದೀನಿ ನನಗೆ ನೀನು ಬೇಡ ಅಂದರೆ ಬೇಡ, ನಾನಂತೂ ಖಂಡಿತ ಮದುವೆ ಆಗಲ್ಲ. ಒನ್ ಮೋರ್ ಥಿಂಗ್, ನಿನ್ನ ಮನೆಗೆ ಬಂದುಬಿಟ್ಟು ನಾನು ಇಷ್ಟ ಇಲ್ಲ ಅಂತ ನೀನು ಹೇಳಲೇಬೇಕು, ಪ್ಲೀಸ್ ಇದೊಂದು ಹೆಲ್ಪ್ ಮಾಡು, ನೀನೇನು ಕೇಳಲ್ಲ, ನನ್ನ ಪಾಡಿ ನಾನು ಇದ್ಬಿಡ್ತೀನಿ ಅಂತ ಅಂದಾಗ, ಇಟ್ಸ್ ಓಕೆ, ಓಕೆ ನೋ ಪ್ರಾಬ್ಲಮ್, ನಿನಗೆ ಇಷ್ಟ ಇಲ್ಲ ಅಂತಂದಮೇಲೆ ನಾನು ಬಲವಂತ ಮಾಡಲ್ಲ, ಸರಿ ಬಿಡು, ನೀನು ಹೇಳ್ದಾಗೆ ನಿಮ್ಮ ಮನೆಗೆ ಬಂದು ಹೇಳ್ತೀನಿ ಅಂತ ರೋಹನ್ ಡ್ರಾಮಾ ಮಾಡ್ತಾಯಿದ್ರೆ, ಇನ್ನೊಂದು ಕಡೆ ಶಾರದನ ಬಗ್ಗೆ ಯೋಚನೆ ಮಾಡಿಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ತಾತ ಹೇಳಿರ್ತಾರೆ, ನೀವಿಬ್ಬರು ಮದುವೆಗೆ ಒಪ್ಪಿಸಿದ್ರೆ ನಿಮ್ಮನ್ನು ನಂಬ್ತೀನಿ, ಹಾಗೆ ಮದುವೆಗೆ ರೋಹನ್ ಕಡೆಯವರೆಲ್ಲರೂ ಸಹ ಖುಷಿಯಿಂದ ಬರಬೇಕು, ಹಾಗೆ ನಿನಗೆ ನೋಡಿಸಿದ್ದು ಇದು ಲಾಸ್ಟ್ ಚಾನ್ಸ್ ಕೊಡ್ತಿರೋದು ಅಂತ ಸಿದ್ದು ಕೇಳಿರೋ ಮಾತೆಲ್ಲನೂ ಈ ಕಡೆ ಜ್ಯೋತಿಕಾ ನೆನ್ಪು ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ. ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಸಿದ್ದು, ಈ ಮದುವೆ ಖಂಡಿತ ನಡೆಯಲ್ಲ, ಎಂಗೇಜ್ಮೆಂಟ್ ಫ್ಲಾಪ್ ಆಗುತ್ತೆ ಅಂತ ಖುಷಿಯಿಂದ ಹೋಗ್ತಾ ಇದ್ದರೆ, ಇನ್ನೊಂದು ಕಡೆ ರೋಹನ್ ಬೇರೆಯವ್ರನ್ನ ಪ್ಲ್ಯಾನ್ ಮಾಡಿಕೊಂಡು ಜ್ಯೋತಿಕನಿಗೆ ಸಮಾಧಾನ ಮಾಡಿ ಕಳಿಸ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಮನೇಲಿ ಸಿಕ್ಕಾಬಟ್ಟೆ ಖುಷಿಯಿಂದ ಕಿಚನಲ್ಲಿ ಸಾಂಗ್ ಹೇಳ್ಕೊಂಡು ತಿಂಡಿ ಮಾಡ್ತಾ ಇರಬೇಕಾದ್ರೆ ಇವಳು ಸಹ ವಿಷಲ್ ಹೊಡ್ಕೊಂಡು ಬರ್ತಾಳೆ. ಹಾಗೆ ಶಾರದಾ, ಏನು ಜ್ಯೋತಿಕಾ ವಿಷಲೆಲ್ಲ ಹಾಕ್ಕೊಂಡು ಬರ್ತಿದ್ದೀಯಾ, ನೀನು ಎಂಗೇಜ್ಮೆಂಟ್ ನಡೀತಿದೆ ಅಂತ ಸಿಕ್ಕಾಬಟ್ಟೆ ಖುಷಿ ಆಗಿದೆಯಾ ಅಲ್ವಾ ನೀನು ಅಂತ ಕೇಳಬೇಕಾದ್ರೆ, ಅಲ್ಲ ಶಾರದಾ, ನೀನು ಅಂದ್ಕೊಂಡಂಗೆಲ್ಲ ಆಗುತ್ತೆ ಅಂತ ಅನ್ನೋ ಅದರ ಮೇಲೆ ನೀನು ಬದುಕ್ತಿದೆಯಾ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾಳೆ. ಹಾಗೆ ನೀನು ಏನೇ ಪ್ಲ್ಯಾನ್ ಮಾಡಿದ್ರು ಸಹ ಅದು ಯಾವುದೂ ವರ್ಕೌಟ್ ಆಗಲ್ಲ ಅಂತ ಅನ್ಬೇಕಾದ್ರೆ, ಏನು ಜ್ಯೋತಿಕಾ ಏನು ಹೇಳ್ತಿದ್ದೀಯಾ, ನಾನೇ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಶಾರದಾ ಗೊತ್ತಿಲ್ಲದ ರೀತಿ ಡ್ರಾಮಾ ಮಾಡ್ತಾ ಇರ್ತಾಳೆ. ಹಾಗೆ ನೀನು ಏನು ಹೇಳ್ತಿದ್ದೀಯ ಜ್ಯೋತಿಕಾ, ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಅಂದಾಗ, ಶಟಪ್ ಶಾರದಾ, ನನಗೆ ಗೊತ್ತು ನೀನು ನನ್ನ ಲೈಫ್ನ ಹಾಳು ಮಾಡಬೇಕಂತ ಈ ರೀತಿ ಕಾಯ್ತಾ ಇದೆಯಾ, ರೋಹನ್ ಕೆಟ್ಟವನಂತ ನಿನಗೂ ಚೆನ್ನಾಗಿ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು, ಹುಡುಗಿರು ಬಟ್ಟೆ ಚೇಂಜ್ ಮಾಡ್ದಂಗೆ ಅವನು ಹುಡುಗಿರನ್ನ ಚೇಂಜ್ ಮಾಡ್ತಾ ಇರ್ತಾನೆ, ಅಂತ ಕೆಟ್ಟ ಹುಳನ ನಾನು ಮದುವೆ ಆಗಬೇಕಾ, ಮದುವೆ ಆಗಬಾರ್ದಂತ ನಾನಿದ್ದರೆ ನೀನು ನಿನಗೆ ನನ್ನ ಲೈಫ್ ಹಾಳು ಮಾಡಬೇಕಂತ ಈ ಥರ ಥಿಂಕ್ ಮಾಡ್ತಿದ್ದೀಯಾ ಅಂತ ಬೈತಾ ಇರ್ತಾಳೆ. ಹಾಗೆ ನನ್ನ ಕಡೆ ಶಾರದಾ ಡ್ರಾಮಾ ಮಾಡಿಕೊಂಡು, ಏನು ಹೇಳ್ತಿದ್ದೀಯ ಜ್ಯೋತಿಕಾ, ರೋಹನ್ ಕೆಟ್ಟವನ, ಬಟ್ಟೆ ಚೇಂಜ್ ಮಾಡ್ದಂಗೆ ಹುಡುಗಿರನ್ನ ಚೇಂಜ್ ಮಾಡ್ತಾನ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲಪ್ಪ, ಗೊತ್ತಿದ್ದು ನೀನೇನಕ್ಕೆ ಮದುವೆಗೆ ಒಪ್ಕೊಂಡಿದ್ಯಾ, ಇವಾಗ ಏನು ಮಾಡ್ತೀಯಾ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬಂದುಬಿಟ್ಟು, ನೋಡು ಶಾರದಾ, ಸುಮ್ಮನೆ ಓವರಾಗಿ ಡ್ರಾಮಾನ ಮಾಡಬೇಡ, ಅವನೇನು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ನನ್ನನ್ನು ಕೆಣ್ಕಕ್ಕೆ ಬರಬೇಡ ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಹಾಗೆ ಶಾರದಾ ನಗಾಡ್ಕೊಂಡು, ಯಾಕೆ ಜ್ಯೋತಿಕಾ ಈ ರೀತಿ ಎಲ್ಲ ಆಡ್ತಾ ಇದೆಯಾ, ನೀನು ಮಾತ್ರ ಡ್ರಾಮಾ ಆಡ್ಬೋದು, ನಾನು ಆಡಬಾರ್ದ್ವಾ, ನಾನು ನಿನ್ನ ಮಾತನ್ನು ಕೇಳ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಗಳನ್ನ ನಿನ್ನ ಮುಂದೆ ಇಟ್ಕೊಂಡು ಡ್ರಾಮಾ ಆಡ್ತಿದ್ಯಾ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಲ್ಲ ಜ್ಯೋತಿಕಾ, ಈ ಶಾರದನ್ಗೇನು ಗೊತ್ತಾಗಲ್ಲ, ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀಯ ಅಲ್ವಾ,
ಹಾಗೆ ಅವಳು ಏನು ಮಾಡಿದ್ರು ಮಾಡಿಸ್ಕೋತಾಳೆ ಅಂತ ಅಂದ್ಕೊಂಡಿದ್ಯಾ, ಆದರೆ ತಪ್ಪು ತಿಳ್ಕೊಂಡಿದ್ಯಾ ಜ್ಯೋತಿಕಾ, ನೀನು ತಪ್ಪು ತಿಳ್ಕೊಂಡಿದ್ಯಾ. ಈ ಶಾರದನಿಗೆ ಯಾರು ಕೆಟ್ಟದ್ದು ಮಾಡೋಕ್ಕೆ ಬರ್ತಾರೆ, ಅವರಿಗೆ ತಿರುಮಂತ್ರ ಹಾಕೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದಾಗ ಇವಳಂತೂ ಸಿಕ್ಕಾಬಟ್ಟೆ ಶಾಕಾಗಿ ಅವಳ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಆಟಕ್ಕೆ ಯಾವ ರೀತಿ ಟ್ವಿಸ್ಟ್ ಕೊಡಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಶಾರದಾ ಹೇಳ್ಕೊಂಡು ತನ್ನ ಪಾಡಿ ತಾನು ಕೆಲಸ ಮಾಡ್ತಿದ್ರೆ, ನನಗೆ ಕೌಂಟರ್ ಕೊಡೋಕ್ಕೆ ಬರ್ತಿದೆಯಾ, ನಿನ್ನ ಅಂತ ಸಾಯಿಸ್ತೀನಿ ಅಂತ ಅಂದ್ಬಿಟ್ಟು ಕುತ್ತಿಗೆನ ಹಿಡ್ಕೊಂಡು ಅವಳನ್ನ ಸಾಯಿಸೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಅವಳು ಕೈನ ನುಲುಚ್ಬಿಟ್ಟು ಬಿಸಿನೀರೊಳಗಡೆ ಹಾಕೋಕ್ಕೆ ಹೋಗ್ತಾ ಇರ್ತಾಳೆ. ಜ್ಯೋತಿಕಾ ಸರಿಯಾಗಿ ಕೇಳ್ಕೊ, ನಾನು ಹಳೆ ಶಾರದಾ ಅಲ್ಲ, ತುಂಬ ಬದಲಾಗಿದ್ದೀನಿ. ಮುಂಚೆ ಎಲ್ಲ ನೀನು ಹೇಳ್ದಂಗೆಲ್ಲ ಹತ್ಕೊಂಡು ಕೇಳ್ಕೊಂಡು ಸುಮ್ಮನೆ ಬಿದ್ದಿರ್ತಿದ್ದೆ, ಆದರೆ ಇವಾಗಲ್ಲ, ನೀನು ಮಾಡಿರೋ ತಪ್ಪಿಗೆ ಯಾವ ರೀತಿ ಶಿಕ್ಷೆ ಕೊಡ್ತೀನಿ ನೋಡು ಅಂತ ವಾರ್ನ್ ಮಾಡ್ತಾ ಇರ್ತಾಳೆ. ಈ ಹೊಸ ಶಾರದಾ ಬಂದಾಯಿತು, ಇನ್ಮೇಲೆ ನೋಡು ಯಾವ ರೀತಿ ಬುದ್ಧಿ ಕಲಿಸ್ತೀನಿ, ನನಗೆ ಕೌಂಟ್ರ್ ಕೊಡಬೇಡ ಅಂತ ಹೇಳ್ತೀಯ, ನೀನು ಮಾತ್ರ ಕೊಡ್ಬೋದಾ, ಇನ್ಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೌಂಟ್ರ್ ಕೊಡ್ತಾ ಇರ್ತೀನಿ, ನೀನು ತಗೋತಾ ಇರು ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ತನ್ನ ಪಾಡಿಗೆ ತಾನೇ ಶಾರದಾ ತರಕಾರಿ ಕಟ್ತಿರ್ಬೇಕಾದ್ರೆ ಈ ಶಾರದಾ ಅಂತ ಹತ್ರ ಬಂದಾಗ ಕಡೆ ಶಾರದಾ ಮತ್ತೆ ಡ್ರಾಮಾ ಮಾಡಿಕೊಂಡು, ಏನು ಜ್ಯೋತಿಕಾ ಕಿಚನ್ವರೆಗೂ ಬಂದುಬಿಟ್ಟಿದೆಯಲ್ಲ, ಏನಾರ ಬೇಕಿತ್ತಾ, ಹೌದು ಮದುವೆ ಆಗೋ ಹುಡುಗಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿರಬೇಕು, ಆಮೇಲೆ ಅವ್ರ ಮನೆಗೆ ಹೋದಾಗ ಆ ಮೊಸರು ತಿಕ್ಕೋದು ಇದ್ದೇ ಇರುತ್ತೆ, ಇಲ್ಲಿರೋರ್ಗೂ ಚೆನ್ನಾಗಿ ತಿನ್ಕೊಂಡು ಉಣ್ಣು ಅಂತ ಮತ್ತೆ ಡ್ರಾಮಾ ಶುರು ಮಾಡ್ತಿದ್ರೆ ಇವಳಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ನೋಡು ಜ್ಯೋತಿಕಾ, ಬಿಸಿ ಬಿಸಿ ಕಜ್ಜಾಯ ಬೇಕಾ, ಸ್ವೀಟ್ ಬೇಕಾ ಹೇಳು, ಮಾಡಿಕೊಡ್ತೀನಿ ಅಂತ ಅನ್ಬೇಕಾದ್ರೆ ನೋಡಿ ಶಾರದಾ, ನನ್ನ ಹತ್ರನೇ ಈ ರೀತಿ ಮಾತಾಡ್ತಿದ್ದೀಯಾ, ಸರಿಯಾಗಿ ಕೇಳಿಸ್ಕೊ, ತಿಪ್ಪುರ್ಲಾಗ ಹಾಕಿದ್ರು ಸಹ ನಾನು ರೋಹನ ಮದುವೆ ಆಗಲ್ಲ, ಇಟ್ಸ್ ಮೈ ಚಾಲೆಂಜ್ ಅಂತ ಅಂದಾಗ ಶಾರದನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿಕ್ಕಾಪಟ್ಟೆ ಖುಷಿಯಿಂದ ರಂಗೋಲಿ ಹಾಕಿ ಬರ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಹಣ್ಣುಗಳನ್ನೆಲ್ಲ ತೊಗೊಬಿಟ್ಟು, ಶಾರದವರೇ ಒಂದು ನಿಮಿಷ ನಿಂತ್ಕೊಳ್ಳಿ, ಎಲ್ಲ ತಯಾರಿ ಆಗಿದೆಯಾ, ಹಣ್ಣು ಹೂವು ಎಲ್ಲ ತಂದಿದ್ದೀನಿ, ನೀವು ರಂಗೋಲಿ ಎಲ್ಲ ಹಾಕಿದ್ರ ಅಂತ ಅಂದಾಗ, ಮಾವ ನೀವು ಟೆನ್ಷನ್ ಮಾಡ್ಕೊಬೇಡಿ, ನಾನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಅಂದಾಗ, ನಾವು ಬೇರೆ ಮದುವೆನ ವಹಿಸ್ಕೊಂಡಿದ್ದೀವಿ, ಒಂಚೂರು ತೊಂದರೆ ಆಗಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ ಅಂತ ಅಂದಾಗ ಎಲ್ಲ ರೆಡಿಯಾಗಿದೆ, ರೋಹನ್ ಅಪ್ಪ ಅಮ್ಮ ಬರೋದಷ್ಟೇ ಬಾಕಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಸ್ವಲ್ಪ ಟೆನ್ಷನ್ ಮಾಡಿಕೊಂಡು, ಇಷ್ಟೊತ್ತಾದರೂ ರೋಹನ್ ಅಪ್ಪ ಅಮ್ಮ ಯಾರು ಬಂದಿಲ್ವಲ್ಲ, ಏನಪ್ಪ ಮಾಡೋದು, ಜವಾಬ್ದಾರಿ ಮಾತ್ರ ವಹಿಸ್ಕೊಬಿಟ್ಟೆ, ಆದರೆ ನಿಭಾಯಿಸೋದು ಎಷ್ಟು ಕಷ್ಟ, ಏನೇ ಆಗಲಿ ಬೇಗ ರೋಹನ್ ಮುಖ ನೋಡೋರ್ಗೂ ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ಕೊತಿರ್ಬೇಕಾದ್ರೆ ಶಾರದಾ ಕಾಫಿನ ತೊಗೊಬರ್ತಾಳೆ. ಮೊದಲು ಇದನ್ನು ಕುಡೀರಿ, ಆಮೇಲೆ ಮಿಕ್ಕಿದ ಕೆಲಸ ಮಾಡಿ, ಟೆನ್ಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಕಾಫಿ ಕುಡಿದು, ಕಾಫಿ ತುಂಬ ಚೆನ್ನಾಗಿದೆ, ನಿಮ್ಮ ಥರ ಸಿಕ್ಕಾಬಟ್ಟೆ ತಲೆನೋವ್ತಿತ್ತು, ಕಾಫಿ ಕುಡಿದ್ಮೇಲೆ ಸರಿ ಹೋಯಿತು, ಏನೇ ಆಗಲಿ ರೋಹನ್ ಬರ್ತಾರಲ್ವಾ, ಎಲ್ಲ ಸರಿ ಇದೆ ಅಲ್ವಾ ಅಂತ ಅಂದಾಗ, ಅಯ್ಯೋ ಮಾವ ಎಷ್ಟು ಸಲ ಹೇಳಿ, ಎಲ್ಲ ಸರಿ ಇದೆ, ಎಲ್ಲ ಪರ್ಫೆಕ್ಟ್ ಆಗಿದೆ, ನೋಡ್ತಾ ಇರಿ, ಎಂಗೇಜ್ಮೆಂಟು ಸಹ ಆಗುತ್ತೆ ಅಂತ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಕಿಚನ್ ಕಡೆ ಸುಮಿತ್ರ ಹೋಗ್ತಾ ಇರ್ತಾಳೆ. ಇವರಿಬ್ಬರನ್ನು ನೋಡಿಬಿಟ್ಟು, ಅಲ್ಲ ಇವರಿಬ್ಬರು ಅವತ್ತು ನೋಡಿದರೆ ರೋಹನ್ ಸರಿ ಇಲ್ಲ ಕೆಟ್ಟವನಂತ ಎಂಗೇಜ್ಮೆಂಟ್ ನಿಲ್ಲಿಸಿದ್ರು, ಇವಾಗ ನೋಡಿದರೆ ರೋಹನ್ ತುಂಬ ಒಳ್ಳೆಯನು ಅಂತ ಇವರೇ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಇವ್ರು ಒಳಸಂಚು ಏನು ಅಂತ ನನಗೆ ಅರ್ಥ ಆಗ್ತಿಲ್ವಲ್ಲ, ಯೋಚನೆ ಮಾಡಿ ತಲೆ ಕೆಟ್ಟಿದೆ ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಸಿದ್ದು ಮತ್ತು ಶಾರದಾ ಮಾತಾಡ್ತಿರ್ಬೇಕಾದ್ರೆ ಸಡನ್ನಾಗಿ ಶಾರದಾ ತಿರುಗಿದಾಗ ಸುಮಿತ್ರ ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ, ಯಾಕಮ್ಮ ಏನು ಯೋಚನೆ ಮಾಡ್ತಿದ್ದೀರಾ, ಇವಾಗ ನಿಮಗೆ ಖುಷಿ ಆಯಿತಾ, ನಾವು ಮುಂದೆ ನಿಂತ್ಕೊಂಡು ತುಂಬ ಖುಷಿಯಿಂದ ಜೊತೆಗಲ್ಲಿ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀವಿ, ಇವಾಗಲಾದರೂ ನಮ್ಮನ್ನು ನಂಬ್ತೀರಾ ಅಂತ ಅಂದಾಗ, ನಂಬಿಕೆನ ಪ್ರಶ್ನೆ ಒಂದ್ಸಲ ಎರಡು ಸಲ ಬರಲ್ಲ, ಅವಾಗ ನಂಬ್ತಿದ್ದೆ ಇವಾಗ ನಂಬಲ್ಲ ಅಂತ ಹೇಳೋಕ್ಕಾಗಲ್ಲ, ಒಬ್ಬ ವ್ಯಕ್ತಿ 1000 ಸಲ ತಪ್ಪು ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿದರೆ ನಂಬೋಕ್ಕಾಗಲ್ಲ ಅಲ್ವಾ ಶಾರದಾ ಅಂತ ಅಂದಾಗ, ಯಾಕಮ್ಮ ಈ ರೀತಿ ಹೇಳ್ತಿದ್ದೀರಾ, ನಿಮ್ಮನ್ನು ನಂಬಿಸ್ಬೇಕಂತ ನಾವು ಈ ಕೆಲಸ ಮಾಡ್ತಿಲ್ಲ, ಮನಸಾರೆ ಮಾಡ್ತಿದ್ದೀವಿ ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ನಮ್ಮಿಂದ ಆಗಿರೋ ತಪ್ಪನ್ನು ನಾವೇ ಸರಿ ಮಾಡ್ಕೋಬೇಕು ಅಂತ ಈ ಪ್ರಯತ್ನ ಮಾಡ್ತಾಯಿದ್ದೀವಿ, ಸಣ್ಣ ಪ್ರಯತ್ನ ಅಷ್ಟೇ, ಜೊತೆಗೆ ಖುಷಿಯಾಗಿದ್ದರೆ ನಮಗೂ ಖುಷಿ ಅಲ್ವಮ್ಮ ಅಂತ ಅಂದಾಗ, ಸಾಕು ಇಂಥ ಡ್ರಾಮಾ ಎಲ್ಲ ಮಾಡಬೇಡ, ನೀನು ಎಂಥವಳು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಈ ಥರ ಮಾಡಿ ನನ್ನ ನಂಬಿಕೆನ ಗಿಟ್ಟಿಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಡ ಅಂತ ಹೇಳಿ ಸುಮಿತ್ರ ಹೊರಟೋಗ್ತಿದ್ರೆ ಶಾರದನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಶಾರದಾ ಸಿದ್ದು ಮುಖ ನೋಡಿಕೊಂಡು ಬೇಜಾರಾಗಿ ನಿಂತಿರಬೇಕಾದ್ರೆ ವಿಮಲ ಬರ್ತಾಳೆ. ವಿಮಲ ಬಂದು ಸಿದ್ದು ಶಾರದಾ ಅಂತ ಕರೆದಾಗ, ಅಮ್ಮ ರೆಡಿಯಾಗಿ ಬಂದ, ಖುಷಿ ಆಗ್ತಿದೆ ನಿನಗೆ ಅಂತ ಅಂದಾಗ, ಹೌದು ಮಗನೇ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ನನಗೆ ಮಾತ್ರ ಅಲ್ಲ ಇಡೀ ಮನೆಯವ್ರಿಗೆಲ್ಲ ಖುಷಿ ಆಗ್ತಿದೆ, ಇಷ್ಟು ದಿನ ಸುಮಿತ್ರ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಂಡಿದ್ಲು, ಆದರೆ ಇವಾಗಳು ತುಂಬ ಖುಷಿಯಾಗಿದ್ದಾಳೆ, ಅದೇ ನನಗೆ ಖುಷಿ ಕೊಡ್ತಿರೋ ವಿಷಯ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ತುಂಬ ಖುಷಿ ಆಗ್ತಿದೆ, ಆದರೆ ಮನಸ್ಸಲ್ಲಿ ಒಂಥರ ಕಸಿಬಿಸಿ ಆಗ್ತಾಯಿದೆ, ಏನಾದರೂ ತೊಂದರೆ ಆಗ್ಬೋದೇನೋ ಅಂತ ಅನ್ನಿಸ್ತಿದೆ ಅಂತ ವಿಮಲ ಹೇಳ್ಬಿಟ್ಟು, ನೀವಿಬ್ಬರು ನಿಜ ಹೇಳಿ ಏನು ಮಾಡೋಕೆ ಹೊರಟಿದ್ದೀರಾ ಅಂತ ಅಂದಾಗ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ವಿಮಲ ಹೇಳ್ತಾ ಇರ್ತಾಳೆ, ಅಲ್ಲ ಕೂಡ ಅವತ್ತು ಈ ರೋಹನ್ ಸರಿ ಇಲ್ಲ, ಆ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಆ ರೀತಿ ಹೇಳಿದರೆ, ಇವಾಗ ನೋಡಿದರೆ ನೀವಿಬ್ಬರು ಅವ್ರು ಒಳ್ಳೇದು ಅಂತ ನೀವೇ ಮುಂದೆ ನಿಂತು ಮದುವೆ ಮಾಡ್ತಿದ್ದೀರಲ್ಲ, ಯಾಕೋ ನನಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಿದೆ ಅಂದಾಗ, ಟೆನ್ಷನ್ ಮಾಡ್ಕೋಬೇಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಸಿದ್ದು ಹೇಳ್ತಾ ಇದ್ದರೆ, ಹೌದಮ್ಮ ಎಲ್ಲ ಒಳ್ಳೇದಾಗುತ್ತೆ ಅಂತ ಶಾರದಾನು ಹೇಳ್ತಾ ಇರ್ತಾಳೆ.
ಹಾಗಾದರೆ ನಿಜವಾಗ್ಲೂ ರೋಹನ ಮದುವೆ ಆದರೆ ಜ್ಯೋತಿಕಾ ಖುಷಿಯಾಗಿರ್ತಾಳ ಅಂತ ವಿಮಲ ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಪ್ಲೀಸ್ ಹೇಳಿ ಏನು ತೊಂದರೆ ಆಗಲ್ವೇನೋ ಅಂತ ಅಂದಾಗ, ಅಮ್ಮ ಕೆಲವು ವಿಷಯಗಳನ್ನು ನಾವು ಗೆದ್ಕಕ್ಕೆ ಹೋಗಬಾರ್ದು, ಗೆದ್ಕಕ್ಕೆ ಹೋದರೆ ಗೊಂದಲಗಳು ಜಾಸ್ತಿ ಆಗ್ತವೆ, ಸೊ ಅದಕ್ಕೋಸ್ಕರ ಅವ್ರವ್ರ ದಾರಿಲಿ ಹೋಗಿ ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಕಾದು ನೋಡಿ ಅಮ್ಮ ಎಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ವಿಮಲನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಜ್ಯೋತಿಕಾ ಸಿಕ್ಕಾಬಟ್ಟೆ ಖುಷಿಯಾಗಿ ಹೇಗಿದ್ದರೂ ರೋಹನಿಗೆ ಮದುವೆ ಬೇಡ ಅಂತ ಹೇಳ್ತಾನೆ ಅಂತ ಸಿಕ್ಕಾಬಟ್ಟೆ ಚೆನ್ನಾಗಿ ಗ್ರ್ಯಾಂಡಾಗಿ ರೆಡಿ ಆಗ್ತಾ ಇರ್ತಾಳೆ. ರೂಮಿಗೆ ಪಾರಿಜಾತ ಬರ್ತಾಳೆ. ಗೋಲ್ಡಿ ಏನಿದು ಅಂತ ಅಂದಾಗ, ಯಾಕೆ ರಾಣಿ ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ, ತುಂಬ ಚೆನ್ನಾಗಿ ಕಾಣ್ತಿದ್ದೀನಲ್ಲ ಅಂತ ಅಂದಾಗ, ನೀನು ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ಆವಾಗಲೇ ನೀನು ಆ ರೋಹನ್ ದೊಡ್ಡ ಫ್ರಾಡು, ಅವನನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇದ್ದೆ, ಇವಾಗ ಯಾಕೆ ಮನಸ್ಸು ಬದಲಾಯಿಸಿದ್ಯಾ, ಮದುವೆ ಅನ್ನೋದು ಹುಡುಗಾಟ ಅಲ್ಲ, ಗೋಲ್ಡಿ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದಯವಿಟ್ಟು ಅರ್ಥ ಮಾಡ್ಕೋ ಗೋಲ್ಡಿ, ಮದುವೆನ ಆಗಬೇಡ, ಅವನು ಕೆಟ್ಟವನಲ್ವಾ, ನಿನ್ನ ಲೈಫ್ ಹಾಳು ಮಾಡ್ಕೋಬೇಡ ಅಂತ ಅಂದಾಗ, ಕಮಾನ್ ಗ್ರಾನಿ, ಅವನನ್ನು ಮದುವೆ ಆಗ್ತೀನಿ ಅಂತ ನಾನು ಯಾವಾಗ ಹೇಳಿದೆ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಅಂದಾಗ ಪಾರಿಜಾತನಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ರೋಹನ್ ತಂದೆ ತಾಯಿ ಎಲ್ಲರೂ ಮನೆಗೆ ಬರ್ತಾರೆ. ಎಲ್ಲರೂ ಖುಷಿಯಿಂದ ಮಾತಾಡ್ತಿರ್ಬೇಕಾದ್ರೆ ರೋಹನ್ ತಾಯಿ ಹೇಳ್ತಾ ಇರ್ತಾರೆ, ಮತ್ತೆ ಈ ಸಂಬಂಧ ಕುದುರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ನಿಮ್ಮ ಸಿದ್ದು ಶಾರದಾ ಹೇಳಿದ್ದಕ್ಕೆ ನಾವು ಇಲ್ಲಿವರೆಗೂ ಬಂದ್ವಿ, ಅಷ್ಟಕ್ಕೂ ನಮ್ಮ ರೋಹನ್ಗೆ ನಿಮ್ಮ ಜ್ಯೋತಿಕಾ ಅವ್ರು ಕಂಡ್ರೆ ಸಿಕ್ಕಾಪಟ್ಟೆ ಇಷ್ಟ, ಮಕ್ಕಳ ಖುಷಿಗಿನೇ ಇನ್ನೇನಿದೆ ಅಂತ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ನಾವಿಲ್ಲಿ ಬಂದ್ವಿ ಅಂತ ರೋಹನ್ ತಂದೆ ತಾಯಿ ಹೇಳ್ತಾ ಇದ್ರೆ ಮನೆಯವ್ರಿಗೆಲ್ಲ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ತಾತ ನಮ್ಮ ಕೈ ಮೀರಿ ಏನೇನೋ ಆಯಿತು, ಅಂತೂ ಇಂತೂ ನೀವು ಬಂದ್ರಲ್ಲ ನಮ್ಗದೇ ಖುಷಿ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲ ಮನಸ್ತಪ್ಪಗಳು ದೂರ ಆಗಿ ಮೊದಲಿನ ಥರ ಆಗ್ತಿದ್ದೀವಲ್ಲ ನಾವೆಲ್ಲ, ಅದೇ ಖುಷಿ ಅಂತ ತಾತ ಹೇಳ್ಬಿಟ್ಟು ರೋಹನ್ ಅಂತ ಒಳ್ಳೆ ಹುಡುಗನ ಮದುವೆ ಆಗಿ ನನ್ನ ಮೊಮ್ಮಗಳು ತುಂಬ ಪುಣ್ಯ ಮಾಡಿದ್ಲು ಅಂತ ಅಂದರೆ ರೋಹನ್ ಮಾತ್ರ ಒಳೊಳಗೆ ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ ಸಿದ್ದು ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ರೋಹನ್ ನಿಮ್ಮ ಮುಖದಲ್ಲಿ ಮದುವೆ ಕಳೆ ಎದ್ದು ಕಾಣ್ತಿದೆ ಅಂತ ಅಂದಾಗ, ಇನ್ನೇನು ಮತ್ತೆ ಗಂಡು ಮಕ್ಕಳಿಗೆ ಒಳ್ಳೆ ಅವಕಾಶ ಅಂತ ಅಂದರೆ ಇದೊಂದೇ ಅಲ್ವಾ, ಈ ಥರ ಅವಕಾಶ ಸಿಕ್ಕಿದಾಗ ನಾವು ಖುಷಿಯಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೋಲ್ಡಿ ಹೇಳ್ತಾ ಇರ್ತಾಳೆ, ಪಾಪ ಮನೆಯವರೆಲ್ಲ ಗ್ರಾನಿ ನಾನು ಮದುವೆ ಆಗ್ತೀನಿ ಅಂತ ತುಂಬ ಖುಷಿ ಪಡ್ತಿದ್ರೆ ಅಂತ ಅಂದಾಗ, ಹೌದು ಮತ್ತೆ ಮದುವೆ ಆಗಲ್ಲ ಅಂತೇಳಿ ಒಪ್ಕೊಂಡಿದ್ದೀಯಾ, ಹಾಗಾದ್ರೆ ಒಂದು ಕೆಲಸ ಮಾಡು, ಮದುವೆ ಆಗಿಬಿಡು ಅಂತ ಬೈತಾ ಇರ್ತಾಳೆ. ಹೀಗೆ ಮನೆಯವ್ರಿಗೆಲ್ಲ ಇದೇ ಬೇಕಲ್ವ, ಆಗಿಬಿಡು ಅಂತ ಅಂದಾಗ, ಜಸ್ಟ್ ವೈಟ್ ಆ್ಯಂಡ್ ವಾಚ್ ಗ್ರಾನಿ, ಏನು ಟೆನ್ಷನ್ ಮಾಡ್ಕೋತೀಯ, ರೋಹನ್ ಮನೆಗೆ ಬರ್ತಾನೆ, ಎಲ್ಲರ ಮುಂದೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ, ಆವಾಗ ಶಾರದಾ ಮತ್ತು ಸಿದ್ದು ಪರಿಸ್ಥಿತಿ ಯಾವ ರೀತಿ ಆಗ್ಬೋದು, ಜಸ್ಟ್ ವೈಟ್ ಆ್ಯಂಡ್ ವಾಚ್ ಮಾಡಿ ಅಂತ ಅಂದಾಗ ಇವಳಿಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಶಾರದನ್ ಪರಿಸ್ಥಿತಿ ಏನಾಗುತ್ತೆ, ಎಲ್ಲ ಚೀತು ಅಂತ ಹೋಗ್ದು ಕಳಿಸ್ತಾರೆ ಅಲ್ವಾ ಅಂತ ಅಂದಾಗ, ಇದೆಲ್ಲ ಆಗುತ್ತಾ ಅಂದಾಗ ಈ ಗೋಲ್ಡಿ ಪರ್ಫೆಕ್ಟಾಗಿ ಮಾಡಿದ್ದಾಳೆ, ನೋಡ್ತಾ ಇರಿ ಅಂತ ಖುಷಿ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಮದುವೆನ ನೀವು ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು, ಆ ರೀತಿ ಖುಷಿಯಾಗಿರಿ, ಆ ರೀತಿ ಮಾಡಿಕೊಡ್ತೀನಿ ಅಂತ ಅಂದಾಗ ಈ ಕಡೆ ರೋಹನ್ಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ, ಹುಡುಗಿ ರೆಡಿನ ರಾಯರೇ ಕರ್ಕೊಬನ್ನಿ ಅಂತ ಅಂದಾಗ ಸುಮಿತ್ರಾ ಇನ್ನೇನು ಅತ್ತೆ ಕರ್ಕೊಬರ್ತಾರೆ ಮಾವ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.